ನಾನು ಚಿಟ್ಟಂಕಿ ಯೂಸ್ ಮಾಡ್ತೀನಲ್ಲ ಒಂದು ವಾಶ್ರೂಮಿಗೆ ಕ್ಯಾಟ್ ಲಿಟ್ಟರ್ ಖಾಲಿಯಾಗಿದೆ. ತಳದಲ್ಲಿ ಇಷ್ಟೇ ಇರೋದು. ಸೊ ನಾನಿವಾಗ ಅದನ್ನು ಫಿಲ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಮೈರಾ ಕ್ಯಾಟ್ ಲಿಟ್ಟರ್ ಅಂತ. ಇದು ಲ್ಯಾವೆಂಡರ್ ಸೆಂಟೆಡ್ ಇರುತ್ತೆ. ನಾರ್ಮಲಾಗಿ ಕ್ಯಾಟ್ ಫುಡ್ಸ್ ಎಲ್ಲ ಸಿಗುತ್ತಲ್ಲ, ಆ ಶಾಪಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಇದು ಬಂದುಬಿಟ್ಟು 10 kgಗೆ 500 ರುಪೀಸು. ಆಲ್ಮೋಸ್ಟ್ ನನಗೆ ಸುಮಾರು ದಿನ ಬರುತ್ತೆ. ನಂದು ಒಂದೇ ಕ್ಯಾಟ್ ಇದೆ. ಒಂದು 15 ಡೇಸಿಗೆ ಒಂದ್ಸತಿ ನಾನು ಆಲ್ಮೋಸ್ಟ್ ಚೇಂಜ್ ಮಾಡ್ತಾ ಇರ್ತೀನಿ. ಅಂದರೆ ಡಿಪೆಂಡ್ಸ್, ಇವನು ಹೊರಗಡೆನೂ ವಾಶ್ರೂಮಿಗೆ ಹೋಗ್ತಿರ್ತಾನೆ. ಸೊ ಇವಾಗ ತುಂಬ ದಿನ ಬರುತ್ತೆ. ಆಲ್ಮೋಸ್ಟ್ ಮುಂಚಿನಷ್ಟೆಲ್ಲ ಬೇಗ ಖಾಲಿ ಆಗಲ್ಲ. ನಾರ್ಮಲಾಗಿ ಸುಮಾರು ದಿನ ಯೂಸ್ ಮಾಡ್ತೀನಿ. ಹಿಟ್ಟದ್ದು ಒಂದು ಸೀಸರ್ ಅಥವಾ ಈ ಥರ ನೈಫ್ ತೊಗೊಂಡ್ಬಿಟ್ಟು ಮಾಡಿಕೊಂಡು, ಇದರಲ್ಲೊಂದು ಒಂದು ಥ್ರೆಡ್ ಇರುತ್ತೆ. ಇಂಡಟ್ ಮಾಡ್ಕೊಂಬಿಟ್ಟು ಇಲ್ಲಿರುತ್ತಲ್ವ, ಒಂದೇ ಒಂದು ಥ್ರೆಡ್ ಇಟ್ಕೊಂಡು ಗೊತ್ತಾಗ್ತಿರ್ಲಿಲ್ಲ. ಒಂದೊಂದೇ ಬಿಸಿ ತೊಗೊಂತಿದ್ದೆ. ಸೊ ಅಷ್ಟೇ, ಓಪನ್ ಆಗುತ್ತೆ. ಈ ಥರ ಇದರೊಳಗೆ ಎಗೇನ್ ಇನ್ನೊಂದು ಕವರ್ಡ್ ಇರುತ್ತೆ. ಅದನ್ನ ಕಟ್ ಮಾಡ್ಕೊಂಬಿಟ್ಟು ಜಸ್ಟ್ ಅಂತ ಹಾಕಿದ್ರೆ ಆಯಿತು. ನನಗೆ ಅದನ್ನು ಬಿಚ್ಚಕ್ಕಂತೂ ಬರಲ್ಲ, ನಾನು ಅದನ್ನು ಕೂಡ ಕಟ್ ಮಾಡ್ತೀನಿ. ಆಗ ಇದರಲ್ಲಿ ನಾನು 10 kgs ಇರುತ್ತೆ. ಅದರಲ್ಲಿ ನಾನು ಬರೀ 5 kgs ಹಾಕಿದ್ದೀನಿ, ಫಿಲ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಪೂರಿ ಎಲ್ಲ ಇದು ಮಾಡ್ತಾರಲ್ಲ ಆ ಥರದ್ದು ಚಮಚ ಇದು. ಇದರಲ್ಲಿ ಈಸಿಯಾಗಿ ಬರುತ್ತೆ. ಮಾಡಿದಾಗ ವಾಶ್ರೂಮಿಗೆ ಹೋದಾಗ ಈಸಿಯಾಗಿ ಹೀಗೆ ಇದು ಮಾಡ್ಕೋಬೋದು. ಸೊ ಅದನ್ನು ಸೋಸ್ಕೋಬೋದು. ಒಂದು ಕವರ್ನ ಎಕ್ಸ್ಟ್ರಾ ಎತ್ತಿಟ್ಕೊಂಡಿರಿ, ಮಾಡಿದಾಗೆಲ್ಲ ಆ ಕವರಲ್ಲಿ ಹಾಕ್ಕೊತ ಬನ್ನಿ, ಈಸಿ ಆಗುತ್ತೆ.